ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲೋಣಿ ಬಿಕೆ ಗ್ರಾಮದಲ್ಲಿ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ವಿಶೇಷವಾಗಿ ಶ್ರೀ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವವನ್ನು ವಿರಕ್ತಮಠ ಷಡಾಕ್ಷರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ತದ್ದೇವಾಡಿ ಹಿರೇಮಠ್ ಹಾಗೂ ಮಹಾಂತೇಶ್ ಹಿರೇಮಠ್ ಇವರಿಂದ ದೇವರಿಗೆ ವಿಶೇಷ ಪೂಜೆಯ ಜೊತೆಗೆ ಮಹಾರುದ್ರಾಭಿಷೇಕವನ್ನ ನೆರವೇರಿಸಿ ಲೋಣಿ ಗ್ರಾಮದಿಂದ ಜೋಡೆತ್ತಿನ ಬಂಡಿಯಲ್ಲಿ ಭಾಗ್ಯವಂತಿಯ ಭಾವಚಿತ್ರವನ್ನ ಇರಿಸಿ ಲಯಗಂಗಾ ದೇವಿಯ ಪಲ್ಲಕ್ಕಿ ರುದ್ರ ಮಹಾರಾಜರ ದಿಂಡಿ ಗೊಂಬೆ ಕುಣಿತದ ಜೊತೆಗೆ 151 ಮುತ್ತೈದೆಯರ ಕುಂಭ ಮೇಳದೊಂದಿಗೆ ಸಕಲ ವೃಂದವು ವಾದ್ಯಗಳೊಂದಿಗೆ ಡೊಳ್ಳು ಕುಣಿತದ ಸಮೇತ ಭಜನೆ ಮಾಡುತ್ತಾ ಭವ್ಯ ಮೆರವಣಿಗೆ ಹೊರಟು ಭಾಗ್ಯವಂತಿ ಮಂದಿರಕ್ಕೆ ಆಗಮಿಸಿದರು. ನಂತರದಲ್ಲಿ ಸಾಂಪ್ರದಾಯಿಕವಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಇನ್ನು ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಅನ್ನದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಇನ್ನು ನಡೆದ ಧಾರ್ಮಿಕ ಸಭೆಯಲ್ಲಿ ಜಿತ್ತಿ ಮನೆತನದ ಹಿರಿಯರಾದ ಪ್ರಕಾಶ ಜಿತ್ತಿ ಹಾಗೂ ಸ್ವಾಮೀಜಿಯವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಅದು ಏಕೈಕ ದೇಶ ಭಾರತ ಅಂತ ತಿಳ್ಕೊಂಡು ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಬೇರೆ ಎಲ್ಲಾ ದೇಶದೊಳಗೂ ಹೆಣ್ಮಕ್ಳಿಗೆ ಗೌರವ ಇಲ್ಲ, ಹೆಣ್ಮಕ್ಳಿಗೆ ಪೂಜನೀಯ ಸ್ಥಾನ ಇಲ್ಲ. ಇವತ್ತು ಭಾರತದೊಳಗೆ ಏನದ ಅಂತಂದ್ರೆ ಹೆಣ್ಣು ಅಂತಂದ್ರೆ ಸಾಕ್ಷಾತ್ ತಾಯಿ, ಜನ್ಮ ಕೊಟ್ಟಂತವಳು, ನಮಗ ಉಸಿರನ್ನು ಕೊಟ್ಟಂತವಳು, ನಮಗ ಅನ್ನವನ್ನು ನೀಡುವಂತವಳು, ಅಂತ ತಾಯಿ ಪ್ರಕೃತಿಯ ಒಂದು ಸಂಕೇತಿಕವಾಗಿ ಇವತ್ತು ತಾಯಿ ಭೂಮಿ ತಾಯಿಯನ್ನು ನಾವು ತಾಯಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನಮಗೆಲ್ಲ ಅನ್ನ ಕೊಡ್ತಾಳೆ. ರೈತನಿಗೆ ಅನ್ನ ಕೊಡುವಂತಹ ಭೂಮಿ ತಾಯಿ ಆದ್ರೆ ನಮಗೆಲ್ಲರಿಗೂ ಅನ್ನ ನೀಡುವಂತ ಅನ್ನಪೂರ್ಣೇಶ್ವರಿ ಯಾರು ಅಂತಂದ್ರೆ ನೀವು ಇಲ್ಲೆಲ್ಲ ಏನ್ ಕುಂತಿರಲ್ಲ, ನೀವೆಲ್ಲ ಇವತ್ತು
ಅನ್ನಪೂರ್ಣೇಶ್ವರಿಯ ಸಾಕ್ಷಾತ್ ಸ್ವರೂಪಿಯಾಗಿ ನೀವೆಲ್ಲ ಕುಂತೀರಿ. ಅದಕ್ಕೆ ಇವತ್ತು ಭಾರತ ದೇಶದೊಳಗ ಶಕ್ತಿಯನ್ನ ಆರಾಧನೆ ಮಾಡುವಂಥದ್ದು. ಶಕ್ತಿ ಅಂತ ಏನು ಅಂತಂದ್ರೆ ಎಲ್ಲವನ್ನ ನೀಡುವಂಥವ್ಳು. ಇವತ್ತು ಮನೆತನಕ್ಕೆ ಹೆಣ್ಣು ಮಕ್ಕಳು ಎಷ್ಟು ಮುಖ್ಯ ಅಂತಂದ್ರೆ ಇವತ್ತು ಎಲ್ಲ ತಾಯಿನೂ ಕೂಡ ಎಲ್ಲರಿಗೂ ಕೂಡ ತಾಯಿ ಬಹಳ ಪೂಜನೀಯವಾದಂತಹ ಹಿರಿಯ ಮನೆಯೊಳಗೆ ತಾಯಿಗೆ ಎಂತಹ ಒಂದು ಸ್ಥಾನ, ಗೌರವ, ಮನೆಯೊಳಗಿರುವಂತಹ ಹೆಣ್ಣು ಮಕ್ಕಳಿಗೆ ಎಂತಹ ಗೌರವ, ಅದೆಲ್ಲ ನಮ್ಮ ದೇಶದೊಳಗ ಬಹಳ ಹಿಂದಿನಿಂದಲೂ ಕೂಡ ಪದ್ಧತಿ, ಆಚಾರ, ವಿಚಾರ. ಇವತ್ತು ಮನೆಯ ಹೆಣ್ಣು ಮಕ್ಕಳು ಬಹಳ ಏನು ಅವರೆಲ್ಲ ಸುಖ ಶಾಂತಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ ಸರ್, ಈ ಜಾತ್ರೆ ವಿಶೇಷಗಳು ಏನು ಸರ್? ಇದು ಭಾಗ್ಯವಂತಿ ದೇವಸ್ಥಾನ ಜಾತ್ರೆ ಲೋಣಿ ಬೇಕಿಯಲ್ಲಿ ನಡೀತಕ್ಕಂಥದ್ದು ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀತಾ ಇದೆ ರೀ. ಇದು 4ನೇ ಜಾತ್ರೆ. ಇದು ಸಾಕ್ಷಾತ್ ಭಾಗ್ಯವಂತಿನಿ ಇಲ್ಲಿ ಬಂದು ಲೋಣಿ ಬಿಕೆ ಗ್ರಾಮದಲ್ಲಿ ನಡೆಸಿದ್ದಾಳ. ಆಕೆಯ ಹಲವಾರು ಪವಾಡಗಳನ್ನು ಕೂಡ ಪ್ರತಿ ವರ್ಷ ನಡೀತಾ ಇದೆ. ಪ್ರತಿ ವರ್ಷ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಅದು ಕುಂಭ 151 ಕುಂಭ, ಪ್ರತಿ ವರ್ಷ ಕುಂಭಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಾಗ ಮಕ್ಕಳು ಕೂಡ ಭಾಗವಹಿಸ್ತಾರೆ, ಊರಿನ ಹಿರಿಯರು ಕೂಡ ಭಾಗವಹಿಸ್ತಿರ್ತಾರೆ. ಈ ಒಂದು ಜಾತ್ರಾ ಒಂದು ಕಮಿಟಿ ಅಧ್ಯಕ್ಷರಿರ್ತಾರೆ ಶ್ರೀ ರುದ್ರೇಶ್ವರ ಶಿಕ್ಷಣ ಸಂಸ್ಥೆ ಸರ್ವ ಮಂಡಳಿ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಮ್ಮ ಲೋಣಿ ಬಿಕೆ ಗ್ರಾಮದ ಒಂದು ವಿಜೃಂಭಣೆಯನ್ನು ಹೆಚ್ಚಾಗುತ್ತಾ ಹೋಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಪ್ರತಿ ವರ್ಷ ಸಹಕಾರ ನೀಡಿದಂಗೆ ಈ ವರ್ಷನೂ ಕೂಡ ಸಹಕಾರ ನೀಡಿದ್ದಾರೆ. ಮುಂದಿನೂ ಕೂಡ ಇದೇ ರೀತಿಯಾಗಿ ಸಹಕಾರ ನೀಡ್ತಾರೆ. ಅದಕ್ಕೆ ಇದೇ ಒಂದು ಊರಿನ ಹಿರಿಯರ ಗ್ರಾಮ ಸಭೆ ಎಲ್ಲರೂ ಬಂದಿರತಕ್ಕಂಥ ಒಂದು ಸಾಕ್ಷಿ ಅಂತ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿಯನ್ನು ಮಾಡುತ್ತಾ ಮತ್ತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಸರ್ ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್ ಜಿತ್ತಿ. ಈ ನಾವು ಜಿತ್ತಿ ಪರಿವಾರದಿಂದ ಈ ಒಂದು ದೇವಸ್ಥಾನ ಕಟ್ಟಿದೆವು. ಇದು ನಮ್ಮ ಶಿಕ್ಷಣ ಸಂಸ್ಥೆಗಳೇ ಇದು ದೇವಸ್ಥಾನ ಕಟ್ಟಿ ನಮ್ಮ ಜಿತ್ತಿ ಬ್ರದರ್ಸ್ ಅಂದ್ರೆ ಊರಾಗ ಜಿತ್ತಿ ಅನ್ನಂತಾಗ ಹೈಯೆಸ್ಟ್ ಫ್ಯಾಮಿಲಿಗಳಿದಾವ. 480ರಿಂದ 500 ಜಿತ್ತಿ ಅನ್ನಂತ ಮನೆತನಗಳಿದಾವ. ಇದು ಜಿತ್ತಿ ಅನ್ನಂತ ಏಕಮೇವ. ಜಿತ್ತಿ, ಮಾಳಬೇಗಿ, ಜುಲ್ಪಿ, ಊಟಿ ಎಲ್ಲರೂ ಬೀಗರು, ಪಾಟೀಲ, ಬಿರಾದರ. ಅದಕ್ಕೆ ಎಲ್ಲರೂ ಎಲ್ಲ ಹಿರಿಯರು ಕೂತ್ಕೊಂಡು ಒಂದು ಜಾತ್ರೆ ವಿಜೃಂಭಣೆ ಮಾಡ್ತಾ ಇದ್ದೇವೆ. ಓಕೆ ಸರ್, ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು.